ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಭಾನುವಾರದ ಲಾಗ್ ಏನಪ್ಪ ಅಂದರೆ ಹೊರಗಡೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಎಲ್ಲಿಗಪ್ಪ ಅಂತ ಹೇಳ್ತೀನಿ. ಏನಕ್ಕಪ್ಪ ಅಂದರೆ ಮನೇಲೆ ಕೆಲಸ ಮಾಡಿ ಮಾಡಿ ಸಾಕಾಗಿರುತ್ತೆ. ಅಟ್ಲೀಸ್ಟ್ ಒಂದಿನ ಆದರೂ ಒಂಚೂರು ಓಡಾಡ್ಕೊಂಬರೋಣ ಅಂದರೆ ಮತ್ತೆ ಇದು ಸಿಗಲ್ಲ. ಅದಕ್ಕೋಸ್ಕರ ಹೋಗೋಣ ಅಂದ್ಬಿಟ್ಟು ರೆಡಿಯಾಗಿದ್ವಿ. ನಮ್ಮ ಚಿಕ್ಕಮ್ಮನೂ ಬರ್ತೀನಿ ಅಂದರು. ಅವ್ರು ಆ ಕಡೆಯಿಂದ ಬರ್ತೀನಿ ಬಸ್ ಸ್ಟ್ಯಾಂಡ್ಗೆ ಬನ್ನಿ ಅಂತ ಹೇಳಿದರು. ಆಮೇಲೆ ನನ್ನ ಮಗಳು, ನಾನು, ಅವಳು ನನ್ನ ತಂಗಿ ನಾಳೆ ಎಲ್ಲ ದೇವಸ್ಥಾನಕ್ಕೆ ಹೋಗಬೇಕು, ರೆಡಿ ಆಗಬೇಕು, ಅಂದರೆ ದೇವ್ರ ಸಾಮಾನೆಲ್ಲ ತೊಳಿಬೇಕು, ಹಪ್ಳ ತಂದುಬಿಟ್ಟಿದ್ದೀನಿ, ಬರೋಕ್ಕಾಗಲ್ಲ ಅಂದ್ಲು. ಹಂಗಾರೆ ನಾವೇ ಹೋಗೋಣ ಅಂದ್ಬಿಟ್ಟು ಬಂದು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾಯಿದ್ರು ನೋಡಿ ಅವರೆಲ್ಲರೂ. ಮತ್ತು ನಾವು ಬಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಬಸ್ ಬಂತು. ಅಂದರೆ ನಾವೆಲ್ಲೇ ಹೋಗ್ಬೇಕಂದ್ರೂ ಸ್ವಲ್ಪ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ಇನ್ನೊಂದು ಬಸ್ ಹತ್ತಿ ಹೋಗಬೇಕು. ಹಾಗಾಗಿ ಸ್ವಲ್ಪ ಬಸ್ ಕಡಿಮೆನೇ ನಮ್ಮ ಇದರಲ್ಲಿ, ಆದ್ರೂ ಬಸ್ ಬಂತು, ಹತ್ಕೊಂಡ್ವಿ. ಆಮೇಲೆ ಮೆಜೆಸ್ಟಿಕ್ ಬಂದ್ವಿ. ಮೆಜೆಸ್ಟಿಕ್ಕಿಂದ ಇನ್ನೊಂದು ಬಸ್ ಹತ್ತಬೇಕು. ಅಲ್ಲಿಂದ ಇನ್ನೊಂದು ಬಸ್ ಹತ್ಕೊಂಡು ಮತ್ತೆ ನಾವು ಹೋಗ್ಬೇಕಾಗಿದ್ದು ಬಸವನಗುಡಿಗೆ. ಅದು ಬಂದುಬಿಟ್ಟು ಕಡಲೆಕಾಯಿ ಪರಿಷೆ, ಅಂದರೆ ಕಡಲೆಕಾಯಿ ಪರಿಷೆ ನೋಡೋಕೆ ಹೋಗೋಣ, ಸ್ವಲ್ಪ ಓಡಾಡ್ಕೊಂಬರೋಣ ಅಂತ ಅಂದ್ಬಿಟ್ಟು ಹೊರಟಿದ್ವಿ. ಆಮೇಲೆ ಇಲ್ಲೆಲ್ಲೋ ಈ ಕಡೆ ಬಸವನಗುಡಿ ಬಸ್ ಹತ್ತೋಣ ಅಂದ್ಬಿಟ್ಟು ಬಂದು, ಅಲ್ಲೂ ಬಸ್ ಸಿಗುತ್ತೆ, ಏನೋ ಅಷ್ಟೇನೂ ತೊಂದರೆ ಏನಿಲ್ಲ, ಬಸ್ಗಳು ಬೇಜಾನಿದ್ದಾವೆ. ಆಮೇಲೆ ಬಸ್ ಹತ್ಕೊಂಡು ಬಂದ್ವಿ. ಆಮೇಲೆ ಬಂದು ಅದೆಲ್ಲೋ ಅಲ್ಲೊಂದು ಸ್ಟಾಪಲ್ಲಿ ಇಳ್ಕೊಂಡು ನಡ್ಕೊಂಡು ಹೋಗ್ಬೇಕು ಒಳಗಡೆಗೆ. ಡೈರೆಕ್ಟಾಗಿ ಅಲ್ಲಿಗೆ ಬಸ್ಸಿಲ್ಲ. ಆಮೇಲೆಲ್ಲ ಇವಾಗ ಕಡಲೆಕಾಯಿ ಪರಿಷೆ ಆಗೋದು ಎಲ್ಲ ಕಡೆ ಲಾಕ್ ಮಾಡಿರ್ತಾರೆ. ಆಮೇಲೆ ಎಲ್ಲ ಕಡೆ ಜನ 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 ಇರ್ತಾರೆ ಅಂದ್ಬಿಟ್ಟು ಲಾಕ್ ಮಾಡಿದ್ದಾರೆ. ಇದು ಬಂದುಬಿಟ್ಟು ಮೆಜೆಸ್ಟಿಕ್ಕಿಂದ ಕಾರ್ಪೊರೇಷನ್ ಹತ್ರ ಬರುತ್ತೆ. ಅಲ್ಲಿ ಬಂದುಬಿಟ್ಟು ಇದು ಕೆನರಾ ಬ್ಯಾಂಕ್ ಮತ್ತು LIC ಆಫೀಸ್, ಹೆಡ್ ಆಫೀಸ್ ಇಲ್ಲೇ ಇರೋದು. ದೊಡ್ಡದು ಆಗಿ ಬೋರ್ಡೆಲ್ಲ ಹಾಕಿದ್ದಾರೆ ನೋಡಿ. ಆಮೇಲೆ ಫುಲ್ಲು ಟ್ರಾಫಿಕ್ ಇತ್ತು. ಆಮೇಲೆ ಇದರಲ್ಲೇ ನೋಡಿ ಇದೆ ಕೆನರಾ ಬ್ಯಾಂಕ್ ಮತ್ತು LIC ಆಫೀಸ್ ಅಕ್ಕಪಕ್ಕನೇ ಇದೆ. ದೊಡ್ಡ ಹೆಡ್ ಆಫೀಸ್ ಅಂತಲೇ ಹೇಳ್ಬೋದು. ಇವಾಗೆಲ್ಲ ಊರುಗಳಲ್ಲಿರುತ್ತೆ, ಇದು ದೊಡ್ಡ ಹೆಡ್ ಆಫೀಸ್. ಓಕೆನಾ. LICದು ಮತ್ತು ಕೆನರಾ ಬ್ಯಾಂಕ್ದು. ಮತ್ತು ಅದೊಂದು ನನಗೆ ಗೊತ್ತಿತ್ತು, ಅದಕ್ಕೆ ಹೇಳಿದೆ ಅಷ್ಟೇ. ನಾವು ಬಸ್ಸಲ್ಲಿ ಬರಬೇಕಾದ್ರೆ ಹಂಗೆ ವೀಡಿಯೋ ಮಾಡಿಕೊಂಡೆ. ಮತ್ತು ಇಲ್ಲಿ ಇದನ್ನ ಬಿಟ್ಟು ಮುಂದಕ್ಕೆ ಹೋದರೆ ಮಾರ್ಕೆಟ್ ಇದೆ. ನಾವು ಮಾರ್ಕೆಟ್ಗೆ ಹೋಗೋದ್ರೆ ಇಲ್ಲಿ ಇಳಿದ್ಬಿಟ್ಟು ಒಳಗಡೆ ಹೋಗಬೇಕು. ಇದು ಬಸ್ಸು ಮಾರ್ಕೆಟ್ ಸುತ್ತಾಕೊಂಡು ಹೋಗ್ತಾಯಿದೆ ಬಸ್ಸು. ಆಮೇಲೆ ಮತ್ತೆ ನಾವೇನಾದ್ರು ಮಾರ್ಕೆಟ್ ಹೋಗ್ತೀವಿ ಅಂದರೆ ಇಲ್ಲಿ ಇಳ್ಕೊಂಡು ಹೋಗಬೇಕು. ಓಕೆನಾ. ಸುಮ್ಮನೆ ತಿರುಗುಮೂಲೆ ಇದು. ಮತ್ತು ಅಲ್ಲಿಂದ ಬಂದ್ವಿ. ಮಾಮೂಲಿ ಬಂದು ಅಲ್ಲಿ ಇಳಿದ್ವಿ. ನಮ್ಮ ಸ್ಟಾಪ್ ಬಂದು ಮತ್ತು ಇದು ಬಂದುಬಿಟ್ಟು ಉದಯರಂಗ ಗಾಡಿ ಬಸ್ ಹೋಗುತ್ತಲ್ಲ ಹಳ್ಳಿ ಕಡೆ, ಊರ ಕಡೆ, ಆ ಸ್ಟಾಪು ಇದು. ನಾನು ಮದುವೆ ಆದ ಹೊಸ್ತ್ರಲ್ಲಿ ಇಲ್ಲಿಗೆ ಬರ್ತಾಯಿದ್ದಿದ್ದು ಬಸ್ ಹತ್ತಕ್ಕೆ. ನಮಗೆ ಸ್ಯಾಟ್ಲೈಟ್ ಇನ್ನೂ ಆಗಿರಲಿಲ್ಲ ನೋಡಿ. ಇಲ್ಲೇ ಉದಯರಂಗ ಗಾಡಿಗಳೆಲ್ಲ ನಿಂತಿದೆ. ಈ ಬಸ್ ಸ್ಟ್ಯಾಂಡ್ ಅಂತೂ ಇವಾಗ ತುಂಬ ಚೆನ್ನಾಗಿ ಮಾಡಿಬಿಟ್ಟಿದ್ದಾರೆ. ನನಗಂತೂ ಇದು ನೋಡಿ ಒಂಥರ ಆಶ್ಚರ್ಯ ಆಯಿತು. ಆವಾಗ ನೋಡಿದ್ದು ನಾನು ತುಂಬ ದಿನ ಆಗಿಬಿಟ್ಟಿತ್ತು. ಆಮೇಲೆ ಇಲ್ಲಿವರೆಗೂ ಬರಬೇಕಿತ್ತು ನಾವು ನಮ್ಮ ಮನೆಯಿಂದ. ಬಸ್ಗಳೇ ಸರಿಯಾಗಿರಲಿಲ್ಲ ಇಲ್ಲಿವರೆಗೂ ನೋಡಿ. ಬಸ್ ಸ್ಟ್ಯಾಂಡಲ್ಲಿ ಸಕ್ಕತ್ತಾಗಿ ಮಾಡಿಬಿಟ್ಟಿದ್ದಾರೆ. ಇಲ್ಲಿವರೆಗೂ ಬಂದು ಇಲ್ಲಿಂದ ಉದಯರಂಗನ ಗಾಡಿನೇ ಹತ್ಕೊಂಡು ಹೋಗ್ತಿದ್ದೀವಿ ನಾವು. ಪ್ರೈವೇಟ್ ಗಾಡಿಲೇ, ಗೌರ್ಮೆಂಟ್ ಗಾಡೀಲಿ ಹೋಗ್ತಿರ್ಲಿಲ್ಲ. ಇವಾಗ ಸ್ವಲ್ಪ ನಮಗೆ ನಮ್ಮ ಮನೆಗೆ ಹತ್ತಿರವಾಗಿ ಸಾಟ್ಲೈಟ್ ಇರೋದ್ರಿಂದ ಅಲ್ಲೇ ಹೋಗೋದು ರೂಢಿ ಆಗೋಯ್ತು. ಮತ್ತು ಇವಾಗಂತೂ ಫ್ರೀ ಇದೆ ಬಿಡಿ. ಮತ್ತು ಫ್ರೀ ಇಲ್ಲ ಅಂದರೂ ನಾವು ಅಲ್ಲಿಂದನೇ ಹೋಗ್ತಾಯಿದ್ವಿ, ನಮ್ಗೆ ಹತ್ತಿರ ಅದು. ಮತ್ತು ಇಳಿದ್ಬಿಟ್ಟು ಬಸ್ ಇಳ್ದು ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾವು ಹೋಗೋಷ್ಟರಲ್ಲಿ ಒಂದು 4 ಗಂಟೆ ಆಗಿತ್ತು ಅನ್ಕೋತೀನಿ, 4, 4:15. ಬೆಳಕಿತ್ತು ಚೆನ್ನಾಗೇ. ಆಮೇಲೆ ನಡ್ಕೊಂಡು ಹೋದ್ವಿ. ಹೇಳಿದ್ನಲ್ಲ, ಇದೆ ಎಂಟ್ರೆನ್ಸ್ ಒಳಗಡೆ ಹೋಗೋದು. ನೋಡ್ತಾ ಇರ್ಬೋದು ನೀವು, ಜನ ಎಲ್ಲೆಲ್ಲೂ ಜನ. ಸದ್ಯ ಇವತ್ತು ಇಷ್ಟಿದೆ, ನಾಳೆ ಹೋದರೆ ಇನ್ನೂ ಜನ ಇರ್ತಾರೆ. ಇವತ್ತು ಸಂಡೇ, ಅದಕ್ಕೆ ಇಷ್ಟು ಜನ. ನಾಳೆ ಇನ್ನೂ ಜಾಸ್ತಿ ಜನ ಇರ್ತಾರೆ. ಅದಕ್ಕೇ ಬೇಗ ಬೇಗ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಆಮೇಲೆ ಇಲ್ಲೇನಪ್ಪ ವಿಶೇಷ ಅಂದರೆ ಎಲ್ಲ ಥರದ್ದು ಕಡಲೆಕಾಯಿ, ಆಟೋ ಸಾಮಾನು, ತಿಂಡಿಗಳು ಪ್ರತಿಯೊಂದು ಇಕ್ಕಿದ್ದಾರೆ. ಎಲ್ಲ ಸುತ್ತಮುತ್ತ ನೀವು ಎಲ್ಲಿ ನೋಡಿದ್ರು ಜನ ಜನ ಜನ. ಮತ್ತು ಎಲ್ಲ ಥರದ್ದು ನೋಡಿ, ಬೆಡ್ಶೀಟು, ಸ್ಲಿಪ್ಪರ್ಸು, ಆಟಿಕೆ ಸಾಮಾನ್ಸು, ಮತ್ತು ಹೇಳಿದ್ನಲ್ಲ ಓಲೆಗಳು, ಆಮೇಲೆ ಅಡುಗೆದು ಲಟ್ಟಣಿಗೆ, ಆಮೇಲೆ ಶೋಕೇಸಲ್ಲಿಡುವಂಥದ್ದು, ಏನೇನು ತುಂಬ 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 ಐಟಮ್ಸ್ಗಳಿದ್ದಾವೆ. ಹಂಗೂ ನಾವು ಅಡುಗೆದೆಲ್ಲ ಸಾಮಾನು ನೋಡ್ತಾ ನಿಂತಿದ್ವಿ. ಅದೇ ಲಟ್ಟಣಿಗೆ, ಮುದ್ದೆ ಕೋಲು, ಏನೇನೋ ಇಟ್ಟಿದ್ರು. ಆವಾಗ ಅಲ್ಲಿ ಒಬ್ಬರು ಕೇಳಿದ್ರು, ಅದು ₹450 ಹೇಳಿದ್ರು ಸಾವಿಗೆ ಒತ್ತದ್ದು. ಮತ್ತು ಇನ್ನೂ ಚಿಕ್ಕ ಚಿಕ್ಕ ಮಕ್ಕಳು, ವಯಸ್ಸಾದವರು ಎಲ್ಲ ಇದ್ದಾರೆ ನೋಡಿ. ಹೊಟ್ಟೆಪಾಡಿಗೋಸ್ಕರ ಎಲ್ಲೆಲ್ಲಿಂದನೋ ಬಂದು ಜೀವನ ಸಾಗಿಸೋ ಹಂಗಾಗಿದೆ. ಅಂಥದ್ರಲ್ಲಿ ಚಿಕ್ಕ ಚಿಕ್ಕ ಮಕ್ಕಳು ಇದ್ದಾರೆ ನೋಡಿ. ಚಿಕ್ಕ ಮಕ್ಕಳು, ಹಾಲು ಕುಡಿಯೋ ಮಕ್ಕಳನ್ನೆಲ್ಲ ಪಕ್ಕದಲ್ಲೇ ಮಲಗಿಸ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಇನ್ನು ಕೆಲವು ಮಕ್ಕಳು ಕರ್ಚೀಫು ಏನೇನೋ ಮಾರ್ತಾಯಿದ್ರಪ್ಪ. ನಾನಂತೂ ನೋಡಿ ಒಂಥರ ಅನ್ನಿಸ್ತು. ಎಷ್ಟು ಚಿಕ್ಕ ಚಿಕ್ಕ ಮಕ್ಕಳು
ಎಲ್ಲ ಹೊಟ್ಟೆಪಾಡಿಗೋಸ್ಕರ ಎಲ್ಲಿಂದನೋ ಎಲ್ಲಿವರೆಗೂ ಬಂದು ವ್ಯಾಪಾರ ಮಾಡಬೇಕಲ್ವ. ಆಮೇಲೆ ನೋಡಿ ವಯಸ್ಸಾದವರು, ಆಮೇಲೆ ಮತ್ತೆ ಹೇಳ್ದಂಗೆ ಚಿಕ್ಕ ಚಿಕ್ಕ ಮಕ್ಕಳು ಅಂದರೆ 10-12 ವರ್ಷದವರು, ಕರ್ಚೀಫ್ಸು, ಆಮೇಲೆ ಆಟದ್ದು ಅದೇನೋ ತಲೆಗೆ ಹಾಕ್ಕೊಳ್ಳೋದು ಲೈಟ್ ಬರುತ್ತಲ್ಲ ಅದೇನೇನೋ ಅವೆಲ್ಲನೂ ಮಾರ್ತಾಯಿದ್ರು. ಮತ್ತು ಇನ್ನೊಂದಷ್ಟು ಮಕ್ಕಳು ಆ ಕಡೆ ಈ ಕಡೆ ಆಟ ಆಡ್ತಾಯಿದ್ರು, ವ್ಯಾಪಾರ ಮಾಡೋರು ವ್ಯಾಪಾರ ಮಾಡ್ತಾಯಿದ್ರು. ಪಕ್ಕದಲ್ಲಿ ಮಲಗಿಸ್ಕೊಂಡಿದ್ದವ್ರು ಚಿಕ್ಕ ಚಿಕ್ಕ ಮಕ್ಕಳನ್ನ ಮಲಗಿಸ್ಕೊಂಡಿದ್ರು ನೋಡಿ. ತಾಟಿನಿಂಗು, ಸೀಬೆಕಾಯಿ, ಹಣ್ಣುಗಳು ಎಲ್ಲ ಪ್ರತಿಯೊಂದು ನೋಡಿದ್ದು ಎಲ್ಲ ಅವರೆಕಾಯಿನೂ ಹಾಕಿದ್ದಾರೆ. ಹಂಗೆ ಎಲ್ಲನೂ ಹಾಕಿದ್ರು. ಮತ್ತು ಎಲ್ಲ ಥರದ ಜನನೂ ಇದ್ದಾರೆ. ಅಂದರೆ ಹೊಟ್ಟೆಪಾಡಿಗೋಸ್ಕರ ಎಲ್ಲೆಲ್ಲಿಂದನೋ ಬಂದಿದ್ದಾರೆ ನೋಡಿ. ನಾವೊಂಥರ ಹೊಟ್ಟೆಪಾಡಿಗೋಸ್ಕರ ಕಷ್ಟಪಡ್ತೀವಿ, ಇವರು ಎಲ್ಲೆಲ್ಲಿಂದನೋ ಬಂದು ಒಂದು 3 ಕಾಸು ಸಂಪಾದನೆ ಮಾಡ್ಬೋದು ಜನಗಳು ಸೇರಿದ್ರೆ ಅಂತ ಬಂದು ವ್ಯಾಪಾರ ಮಾಡ್ತಿದ್ದಾರೆ ನೋಡಿ. ಹಾಗೆ ನೋಡ್ಕೊಂಡು ಬರ್ತಾಯಿದ್ವಿ ನೋಡಿ. ಇದೇನೇ ನಾನು ಹೇಳಿದ್ನಲ್ಲ, ಅದು ಶಾವಿಗೆ ಒತ್ತೋದು ಕೇಳಿದ್ರು ಯಾರೋ, ₹450 ಹೇಳಿದ್ರು. ಒಟ್ಟಿನಲ್ಲಿ ಇಲ್ಲಿ ಸಾಮಾನುಗಳು ಏನೇ ತೊಗೋತೀನಿ ಅಂದರೂ ಕಮ್ಮಿ ಮಾಡಲ್ಲ ನೋಡಿ. ಮಗುನ ಪಾಪ ನಾನು ಹೇಳ್ದಂಗೆ ಚಿಕ್ಕ ಮಗುನ ಪಕ್ಕದಲ್ಲೇ ಮಲಗಿಸ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಮತ್ತು ಇನ್ನೂ ಒಂದು ಹುಡುಗ ಕರ್ಚೀಫ್ ಮಾರ್ತಿರೋದು ನೋಡಿದೆ, ಅಜ್ಜಿಗೆ ವ್ಯಾಪಾರ ಮಾಡ್ತಾ ಇರೋದು ನೋಡಿದೆ. ಆ ಅಜ್ಜಿ ನೋಡಿ ಒಂದು ಸ್ವಲ್ಪ ಫೀಲ್ ಆಯಿತು, ಎಷ್ಟು ಏಜ್ ಆಗಿದೆ. ಕಡಲೆಕಾಯಿ ಮಾರ್ತಾಯಿದ್ರು. ಮತ್ತು ಇನ್ನೂ ಕೆಲವು ಹುಡುಗರು ಕರ್ಚೀಫು ಏನೇನೋ ಮಾರ್ತಾಯಿದ್ರು, ಕಡಲೆಕಾಯಿ ಮಾರ್ತಾಯಿದ್ರು ನೋಡಿದೆ. ಆ ಥರ ಹೇಳ್ದಂಗೆ ಹೊಟ್ಟೆಪಾಡಿಗೋಸ್ಕರ ಎಲ್ಲೆಲ್ಲಿಂದನೋ ಬಂದು ವ್ಯಾಪಾರ ಮಾಡುವ ಆಗಿರುತ್ತೆ. ಹೊಟ್ಟೆಪಾಡು ಅಷ್ಟು ಮಾಡಿಸುತ್ತೆ. ಆಮೇಲೆ ಮತ್ತೆ ಈಗ ರೀಸೆಂಟಾಗಿ ಇದರಲ್ಲಿ ದಸರಾದಲ್ಲಾಗಿರೋದು ನಿಮ್ಗೆಲ್ರಿಗೂ ನೆನಪಿರ್ಬೋದು. ಒಂದು ಹುಡುಗಿ ಪಾಪ ಎಲ್ಲಿಂದನೋ ಬಂದು ಅಲ್ಲಿ ವ್ಯಾಪಾರ ಮಾಡೋಕ್ಕೆ, ಅದೇನೋ ಸರ್ಕಸ್ ಮಾಡೋಕ್ಕೆ ಬಂದು ಆ ಹುಡುಗಿನ ಅತ್ಯಾಚಾರ ಮಾಡಿ ಯಾರೋ ಒಬ್ಬ ಕಿಡಿಗೇಡಿ ಪಾಪ ಅತ್ಯಾಚಾರ ಮಾಡಿ ಸಾಯಿಸೇ ಬಿಟ್ಟಿದ್ದಾನೆ. ಅದೊಂದು ಎಲ್ಲಿಂದನೋ ಬಂದು ಇಲ್ಲಿ ಸತ್ತು ಹೋಗಿ ಹೆಣವಾಗಿ ಹೋಗ್ಬೇಕಾಯ್ತಲ್ಲ ಹುಡುಗಿ ಪಾಪ ಅಂತ ಎಷ್ಟೋ ಒಂಥರ ಬೇಜಾರಾಗುತ್ತೆ. ಎಷ್ಟು ಅಂದರೆ ಎಲ್ಲಿಂದನಾದ್ರು ಬರಲಿ ವ್ಯಾಪಾರಕ್ಕೋಸ್ಕರ ಬಂದಿರ್ತಾರೆ, ಹೊಟ್ಟೆಪಾಡು ತುಂಬಿಸ್ಕೊಳಕ್ಕೆ ಬಂದಿರ್ತಾರೆ. ಇವಾಗ ನಾವೊಂಥರ ಹೊಟ್ಟೆಪಾಡಿಗೋಸ್ಕರ ಕೆಲಸ ಮಾಡ್ತೀವಿ. ಒಬ್ಬೊಬ್ಬರು ನೋಡಿ ಹುಡುಗ ಬಂದುಬಿಟ್ಟು ಕರ್ಚೀಫ್ ಮಾರ್ತಾಯಿದ್ದಾನೆ, ಇಲ್ಲೊಂದು ಹುಡುಗ ಏನೋ ವ್ಯಾಪಾರ ಮಾಡ್ತಿದ್ದಾನೆ. ಹೀಗೆ ಹೊಟ್ಟೆಪಾಡು ಅನ್ನೋದು ಎಷ್ಟು ಕ್ರೂರ ಅಲ್ಲ. ಎಂತೆಂಥ ಕೆಲಸಗಳ್ನು ಅಂದರೆ ಕೆಟ್ಟ ಕೆಲಸ ಅಂತಲ್ಲ, ಹೊಟ್ಟೆಪಾಡಿಗೋಸ್ಕರ ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಎಲ್ಲ ಕೆಲಸನೂ ಮಾಡಬೇಕು. ಇವಾಗ ನಾವು ಅಷ್ಟೇ ಟೈಲರ್ಗಳು ಅನ್ನೋದಕ್ಕಿಂತ ಬಟ್ಟೆ ಹೊಲಿಯೋದಾಗಲಿ, ಇಲ್ಲ ಗಾರೆ ಕೆಲಸ ಆಗಲಿ, ಕೂಲಿ ಕೆಲಸ ಆಗಲಿ, ನಾವಂತೂ ಕೂಲಿ ಕೆಲಸದಿಂದನೂ ಎಲ್ಲ ಕೆಲಸನೂ ಮಾಡಿದ್ದೀವಿ. ಕೂಲಿ ಕೆಲಸ ಅಂತಲೇ ಅಲ್ಲ, ಎಲ್ಲ ಥರದ ಕೆಲಸನೂ ಮಾಡಿ. ಬಟ್ಟೆ ಹೊಲಿಯೋದೇನು ಕೂಲಿ ಕೆಲಸ ಅಂತ ಒಬ್ರು ಕೀಳಾಗಿ ನೋಡ್ಬೋದು. ನಮಗೇನು ಅದರಲ್ಲಿ ಹೆಮ್ಮೆ ಇದೆ. ನಾವು ಮನೇಲೇ ಇದ್ಕೊಂಡು ಆ ಥರ ಒಂದು ಕೆಲಸದ ಮನೇಲೇ ಸಂಪಾದನೆ ಮಾಡ್ತೀವಿ ಅನ್ನೋದು ಹೆಮ್ಮೆ ಇದೆ ನೋಡಿ. ಈ ಥರ ಎಲ್ಲ ಥರದ ತಿಂಡಿ ಅಂತೂ ತುಂಬ ಇದೆ. ಆಮೇಲೆ ಒಂದು 2 ಬಜ್ಜಿ ಕೇಳಿದ್ರೆ ಯಾರೋ ₹50 ಹೇಳಿದ್ರು. ಆಮೇಲೆ ಕಡಲೆಕಾಯಲ್ಲಂತೂ ಬಂದುಬಿಟ್ಟು ಹಸಿ ಕಡಲೆಕಾಯಿ, ಹುರಿದಿರೋ ಕಡಲೆಕಾಯಿ, ಬೇಯಿಸಿರೋ ಕಡಲೆಕಾಯಿ, ಮಸಾಲೆ ಕಡಲೆಕಾಯಿ, ನಿಮ್ಗೆ ಯಾವ ಕಡಲೆಕಾಯಿ ಬೇಕು ಅದು ಕಡಲೆಕಾಯಿ ಸಿಗುತ್ತೆ ಒಟ್ಟಿನಲ್ಲಿ. ಇನ್ನೂ ಒಂದು 3 ದಿನ 4 ದಿನ ಇರುತ್ತಂತೆ. ಬೇಕು ಅಂದರೆ ಯಾರು ಹತ್ರದಲ್ಲಿರೋರು, ಬೆಂಗಳೂರಲ್ಲಿರೋರು ಹೋಗಿ ನೋಡಿ ಎಂಜಾಯ್ ಮಾಡಿ. ಆಮೇಲೆ ಆಟ ಆಡೋದು ಪ್ರತಿಯೊಂದು ಇದೆ. ಒಟ್ಟಿನಲ್ಲಿ ಜನ 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 ಯಾವ ಕಡೆ ನೋಡು ಜನ. ಇವತ್ತು ಪರವಾಗಿಲ್ಲ, ಅದೇ ಇಷ್ಟಿದ್ದಾರೆ, ನಾಳೆ ಇನ್ನೂ ಜನ ರಶ್ ಆಗ್ತಾರೆ. ಇನ್ನೂ ಇವತ್ತೆಲ್ಲ ಐಟಮ್ ಹಾಕೊಂಡು ಕೂತಿದ್ದಾರೆ. ಹೇಳಿದ್ರೆ ಇನ್ನೂ ದೇವಸ್ಥಾನದಲ್ಲೆಲ್ಲ ಅಲಂಕಾರ ನಡೀತಾನೆ ಇದೆ. ಹಂಗಾಗಿ ಇನ್ನೂ ಇಷ್ಟು ಜನ ನೋಡಿ. ಪೊಲೀಸ್ನವ್ರಿಗೂ ಕೈ ಎತ್ತಿ ಮುಗಿಬೇಕು. ಎಲ್ಲೆಲ್ಲಿ ನೋಡಿ ಪೊಲೀಸ್ನವರು ಜನನ ಕಂಟ್ರೋಲ್ ಮಾಡಬೇಕಲ್ವ. ಒಂಚೂರು ಗಲಾಟೆ ಆದರೆ ಹಾಗೇನ್ಬಿಟ್ಟು ಎಲ್ಲ ಕಡೆನೂ ನಿಲ್ಲಿಸಿದ್ದಾರೆ ಪೊಲೀಸ್ನವ್ರನ್ನ. ಹಾಗಾಗಿ ಆ ಕಡೆ ಜನ ಕಮ್ಮಿ ಇರ್ತಾರೆ ಅಂತ ಈ ಕಡೆ ಹೋಗೋದು, ಈ ಕಡೆ ಜನ ಕಮ್ಮಿ ಇರ್ತಾರೆ ಆ ಕಡೆ ಹೋಗಿ ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಚಪ್ಪಲಿ ಬಿಟ್ಬಿಟ್ಟು ಕಾಲು ತೊಳ್ಕೊಂಡು ಹೋದ್ವಿ ಒಳಗಡೆ. ಮತ್ತೆ ಆಮೇಲೆ ಹೋಗ್ತಾ ಇದ್ವಿ, ಫೋಟೋ ತೆಗಿಬಾರ್ದು ಅಂತಂದರು. ಇದು ಬಂದ್ಬಿಟ್ಟು ದೊಡ್ಡ ಗಣಪತಿ ದೇವಸ್ಥಾನ, ಓಕೆನಾ. ಅದು ನನ್ನ ಮಗಳು ಒಂದು ಅದು ಹೆಂಗೋ ಫೋಟೋ ಇಟ್ಕೊಂಡಿದ್ಲು ಈಚೆ ಹೋಗ್ತಿದ್ದಂಗೆ. ಅದ್ರದ್ದು ಮಾತ್ರ ಫೋಟೋ ಇದೆ. ನನಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಅಲ್ಲಿ ಹೋಗ್ತಿದ್ದಂಗೆ ವೀಡಿಯೋ ಮಾಡಬಾರ್ದು, ಇಲ್ಲ ಫೋನ್ ಕಿತ್ಕೊಂಡ್ಬಿಡ್ತೀವಿ ಅಂತ ಇದ್ದರು. ಆಮೇಲೆ ಫೋನ್ಗಿನ್ ಕಿತ್ಕೊಂಡ್ಬಿಟ್ರೆ ಯಾಕೆ ಅಂದ್ಬಿಟ್ಟು ಸುಮ್ಮನಾದ್ವಿ. ಮತ್ತು ಇದು ತೆಂಗಿನ ಗರಿಯಲ್ಲಿ ನೋಡಿ ಯಾವ ಥರ ಅಲಂಕಾರ ಮಾಡಿದ್ದಾರೆ ಅಂದರೆ, ಈಗ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಬಂದ್ಬಿಟ್ಟು ನೋಡಿ, ಇದೆ ಬೆಣ್ಣೆ ಅಲಂಕಾರ, ಕಡಲೆಕಾಯಿ ಎಲ್ಲನೂ ಡೆಕೋರೇಷನ್ ಮಾಡಿದ್ದಾರೆ ದೊಡ್ಡ ಗಣಪತಿಗೆ. ಮತ್ತು ಮುಂದೆ ದೇವಸ್ಥಾನದ ಮುಂದೆ ಅಲಂಕಾರ ಮಾಡಿರೋದು ತೆಂಗಿನ ಗರಿಯಲ್ಲಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹೂವು ಅದು ಇದರಿಂದ ಮಾಡ್ತಾಯಿದ್ರು ಅಲಂಕಾರನ. ಈಗೆಲ್ಲ ನೋಡಿ ತೆಂಗಿನ ಗರಿಯಲ್ಲಿ ಅಲಂಕಾರ ಮಾಡೋ ಹಂಗೆ ಆಗ್ಬಿಟ್ಟಿದೆ. ಅಂದರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಅದೊಂದು ಕಲೆಗೆ ಏರ್ಸ್ ಆಫ್ ಹೇಳಲೇಬೇಕು.
ಮತ್ತು ಅಲ್ಲೇ ಪಕ್ಕದಲ್ಲಿ ಆಂಜನೇಯ ಸ್ವಾಮಿ ಇನ್ನೂ ಅದು ಯಾವ್ಯಾವುದೋ ದೇವಸ್ಥಾನಗಳಿತ್ತು ಅಲ್ಲೆಲ್ಲ ಕೈ ಮುಕ್ಕೊಂಡು. ಮತ್ತು ಇದೆಲ್ಲ ನವಗ್ರಹಗಳ್ದೇನೋ ಹೆಸ್ರು ಬರೆದು ಮರಗಳು, ನವಗ್ರಹಗಳ ಹೆಸ್ರುಗಳು ಬರೆದಿದ್ರು ಆ ಮರಗಳ ಕೆಳಗಡೆ. ಮತ್ತು ಅಲ್ಲೆಲ್ಲ ಇನ್ನೂ ಸತ್ಯನಾರಾಯಣ ಸ್ವಾಮಿ, ಈಶ್ವರ, ಸುಬ್ರಹ್ಮಣ್ಯ, ಆಮೇಲೆ ಯಲ್ಲಮ್ಮ, ಯಾವ್ಯಾವುದೋ ತುಂಬ ಪಕ್ಕನೇ ಇದೆ ದೇವಸ್ಥಾನಗಳು ಚಿಕ್ಕ ಚಿಕ್ಕದು. ಎಲ್ಲ ಕಡೆನೂ ಕೈ ಮುಕ್ಕೊಂಡು ಹಾಗೇ ವಿಡಿಯೋ ಮಾಡಿಕೊಂಡು, ಮತ್ತು ಯಾರೋ ಸತ್ಯನಾರಾಯಣ ಪೂಜೆನೂ ಮಾಡಿಸಿದ್ರು. ಹಾಗೆ ಇಲ್ಲಿ ಮುಗಿಸ್ಕೊಂಡು ಯಲ್ಲಮ್ಮ ದೇವಸ್ಥಾನ ಇತ್ತು, ಅಲ್ಲೇ ಚಿಕ್ಕ ಚಿಕ್ಕ ಗುಡಿಗಳು ಇತ್ತು, ಅಲ್ಲಿ ಹೋಗಿ ಅಲ್ಲಿ ಕೈ ಮುಕ್ಕೊಂಡು ಆಮೇಲೆ ಮತ್ತು ಇನ್ನು ಯಾವ್ಯಾವುದೋ ಚಿಕ್ಕ ಚಿಕ್ಕ ದೇವಸ್ಥಾನಗಳಿತ್ತು. ಈಶ್ವರ, ಸುಬ್ರಹ್ಮಣ್ಯೇಶ್ವರ, ಇದು ಯಲ್ಲಮ್ಮ ತಾಯಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು. ಇದಕ್ಕೂ ಕಡಲೆಕಾಯಿಯಲ್ಲೇ ಅಲಂಕಾರ ಮಾಡಿದ್ದಾರೆ. ಮತ್ತು ಹೀಗೆ ಇನ್ನೂ ಒಂದು ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಒಳಗಡೆ ಫೋಟೋ ತೆಗಿಬಾರ್ದು ಅಂದರು, ಹಂಗಾಗಿ ಅಲ್ಲಿ ಫೋಟೋ ತೆಗಿಯೋಕ್ಕೆ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಮತ್ತು ಇವೆಲ್ಲ ನಾನು ಆಗಲೇ ಹೇಳ್ದಾಗೆ ನವಗ್ರಹಗಳದ್ದು ಮರಗಳು ಅದು ಇದು ಇತ್ತಲ್ಲ, ಅದು ಇದು ಇವೆಲ್ಲ. ಮತ್ತು ಎಲ್ಲ ನೋಡಿಕೊಂಡು ಅಲ್ಲಿ ಮುನೀಶ್ವರ ಸ್ವಾಮಿ ಇತ್ತು, ಅಲ್ಲೆಲ್ಲ ಕೈ ಮುಕ್ಕೊಂಡು ಯಾವ್ಯಾವುದೋ ತುಂಬ ದೇವಸ್ಥಾನಗಳಿದ್ದಾವೆ ಚಿಕ್ಕ ಚಿಕ್ಕದು. ಎಲ್ಲ ಕಡೆನೂ ಕೈ ಮುಕ್ಕೊಂಡು ಓಡಾಡಿಕೊಂಡು ಬಂದ್ವಿ. ಇದಾದಮೇಲೆ ಲಾಸ್ಟಲ್ಲಿ ಇಲ್ಲಿ ನೋಡಿ ಎಲ್ಲ ಒಂಥರ ಬೆಟ್ಟ ಗುಡ್ಡದ ಥರ ಚೆನ್ನಾಗಿದೆ. ಮತ್ತು ಅಲ್ಲಿಂದ ಮುಗಿಸ್ಕೊಂಡು ಅದೇ ದೊಡ್ಡ ಬಸವಣ್ಣ ಹತ್ರ ಹೋಗಬೇಕು. ಮತ್ತು ಅಲ್ಲೇ ಇಲ್ಲಿ ನವಗ್ರಹಗಳು, ಇಲ್ಲಿ ಗಣೇಶ, ಇನ್ನೂ ಯಾವ್ಯಾವುದೋ ದೇವಸ್ಥಾನ ಇದೆ, ಇಲ್ಲೆಲ್ಲ ವಿಡಿಯೋ ಮಾಡಬಾರ್ದು ಅಂತ ಹೇಳಿದ್ರು. ಹಾಗಾಗಿ ನಾನು ಸುಮ್ಮನೆ ಹಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಆಮೇಲೆ ಅಲ್ಲೆಲ್ಲ ಕೈ ಮುಕ್ಕೊಂಡು ನೋಡಿ ಗಣೇಶಂದೇನೋ ಎಲ್ಲ ಮಾರೋದಕ್ಕೆ ಇಟ್ಟಿದ್ರು. ಮತ್ತು ಇಲ್ಲಿ ಮುನೇಶ್ವರ ಸ್ವಾಮಿ ದೇವಸ್ಥಾನ, ಹಂಗೆ ಎಲ್ಲ ಕಡೆನೂ ಹಾಗೆ ಕೈ ಮುಕ್ಕೊಂಡು ಬಂದ್ವಿ. ಬರ್ತಾ ಇದ್ದಂಗೆ ನೋಡಿ ಪಾರ್ಕಲ್ಲೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಮತ್ತು ಆ ಕಡೆ ಹಸು, ಆಮೇಲೆ ರೈತರ ಥರ ಏನೇನೋ ತುಂಬ ಗೊಂಬೆಗಳು ಮಾಡಿಕ್ಕಿದ್ರು. ಮತ್ತು ಅಲಂಕಾರ ಹೂವಿನಿಂದ ಅಲಂಕಾರನೂ ಮಾಡಿದರು. ಈ ಕಡೆ ಎಲ್ಲ 2 ಹುಲಿ ನಿಲ್ಲಿಸಿದ್ರು, ಅಂದರೆ ಪಾರ್ಕ್ ಒಳಗಡೆ. ನೀವು ನೋಡ್ತಾ ಇರ್ಬೋದು, ಅಂದರೆ ಕಂಬಿಗಳು ಹಾಕ್ಬಿಟ್ಟಿದ್ರೆ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಹಸುಗಳು ಒಂಥರ ಹಳ್ಳಿಯಲ್ಲಿ ಇರುತ್ತಲ್ಲ ವಾತಾವರಣ, ಆ ಥರ ಒಂದು ಕೊಕ್ಕೆಯಲ್ಲಿ ಮಹಿಳೆ ಹುಲ್ಲು ಸೊಪ್ಪು ಕೀಳ್ತಾ ಇರೋದು. ಆಮೇಲೆ ಒಬ್ಬರು ಬಸವಣ್ಣನೇ ಸೀರೆಗಳು ಹಾಕ್ಕೊಂಡು ಹೋಗೋದಿಲ್ವ, ಅದು ಏನಂತಾರೆ ಅದು ನಂಗೆ ಗೊತ್ತಿಲ್ಲ, ಆ ಥರ ಹಿಡ್ಕೊಂಡು ಹೋಗ್ತಾ ಇರುವಂಥದ್ದು ಅಲ್ಲಿ ನಿಲ್ಲಿಸಿರೋದು. ಆ ಥರ ಪಾರ್ಕ್ ಒಳಗಡೆ ತುಂಬಾ ನಿಲ್ಲಿಸಿದ್ದಾರೆ. ಆ ಕಡೆಗೆಲ್ಲ ಕಡಲೆಕಾಯಿ ಮಾರ್ತಾ ಇರೋ ಥರ ಹಳ್ಳಿಯವರು, ಆ ಥರ. ಈ ಕಡೆ ನೋಡಿ ಇದು ಹುಲಿ ಇದೆ, 2 ಹುಲಿ, ಈ ಥರ ಸುಮಾರು ಎಲ್ಲ ಮಾಡಿದ್ದಾರೆ. ಮತ್ತು ಇದೆ ನೋಡಿ ಬಸವಣ್ಣನ ದೇವಸ್ಥಾನ, ದೊಡ್ಡ ಬಸವಣ್ಣನ ದೇವಸ್ಥಾನ. ಅದಕ್ಕೊಂದು ಕಥೆನೇ ಇದೆ. ಮತ್ತು ಅದ್ರದ್ದು ಅಲಂಕಾರ ಎಲ್ಲ ಇವತ್ತೆಲ್ಲ ನೈಟ್ ಮಾಡ್ತಾರಂತೆ, ಸಂಡೇ. ಹಂಗಾಗಿ ಇನ್ನೂ ಅಲಂಕಾರ ಮಾಡ್ತಾನೆ ಇದ್ರು, ಒಳಗಡೆಗೆ ಬಿಟ್ಟಿಲ್ಲ. ಸುಮ್ಮನೆ ಈಚೆನೇ ನೋಡ್ಕೊಂಬಂದ್ವಿ. ನೋಡಿ ಇಲ್ಲೆಲ್ಲ ಫಂಕ್ಷನ್ಗೆಲ್ಲ ರೆಡಿ ಮಾಡ್ತಿದ್ದಾರೆ. ಮತ್ತು ಇನ್ನೊಂದೇನಪ್ಪ ಅಂದರೆ ಇಲ್ಲಿ ದೊಡ್ಡ ಬಸವಣ್ಣನ ಕಥೆ ಏನಪ್ಪ ಅಂದರೆ, ಒಂದು ಕಥೆನೇ ಇದೆ. ಕಥೆ ಅಂದರೆ ನಿಜವಾಗ್ಲೂ ನಡೆದಿರೋದು. ಆವಾಗ ಇಲ್ಲೆಲ್ಲ ಕಡಲೆಕಾಯಿ ಬೆಳೀತಿದ್ರಂತೆ ತುಂಬ ಈ ಕಡೆ. ಆವಾಗ ಈ ಬಸವಣ್ಣ ನಂದೀಶ್ವರ ಬಂದು ಎಲ್ಲ ತಿನ್ಕೊಂಡು ಹಾಳು ಮಾಡ್ಬಿಟ್ಟು ಹೋಗ್ತಿತ್ತಂತೆ. ಒಂದಿನ ಜನ ಕಾಯ್ಕೊಂಡಿದ್ದು ಅದ್ರ ಹಿಂದೆನೇ ಹೋದಾಗ ಅದು ಬಸವಣ್ಣ ಕಲ್ಲಾಗ್ಬಿಡ್ತಂತೆ. ಆವಾಗ ದೇವರು ಅದು ನಂದೀಶ್ವರ ಅನ್ನೋದು ಗೊತ್ತಾಗಿ ಜನಕ್ಕೆ, ಆವಾಗ ನಮ್ಮಿಂದ ತಪ್ಪಾಯಿತು, ನಿನಗೆ ಕಾರ್ತಿಕ ಮಾಸದಲ್ಲಿ ಕಡೆ ವಾರದಲ್ಲಿ ಕಡಲೆಕಾಯಿನ ತಂದು ನಿನಗೆ ನೈವೇದ್ಯಕ್ಕೆ ಇಡ್ತೀವಿ ಅಂತ ಏನೋ ಹರಕೆ ಮಾಡಿಕೊಂಡು ಮಾಡ್ತಾಯಿದ್ರಂತೆ. ಅದಕ್ಕೋಸ್ಕರ ಇವಾಗ ಕಾರ್ತಿಕ ಮಾಸದಲ್ಲಿ ಕಡೆಯ ವಾರ ಇಲ್ಲಿ ತಮಿಳ್ನಾಡು, ಆಂಧ್ರ, ಸುತ್ತಮುತ್ತ ಹಳ್ಳಿ ಕಡೆ ಎಲ್ಲ ಕಡೆಯಿಂದನೂ ಕಡಲೆಕಾಯಿ ಬೆಳೆದಿರೋರು ತೊಗೊಬಂದು ಇಲ್ಲಿ ದೇವರಿಗೆ ನೈವೇದ್ಯಕ್ಕೆ ಅಂತ ಸ್ವಲ್ಪ ಕೊಟ್ಟು ಅಲ್ಲಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾರೆ ಅಂತ ಒಂದು ಪ್ರತೀತಿ ಇದೆ. ಅದು ಇನ್ನೂ ಎಷ್ಟರ ಮಟ್ಟಿಗೆ ಏನೇನಿದೆ ಅನ್ನೋದು ನನಗೆ ಗೊತ್ತಿರುವಷ್ಟು ಹೇಳಿದ್ದೀನಿ. ನೋಡಿ ಇದೇ ದೊಡ್ಡ ಬಸವಣ್ಣ. ಅಂದರೆ ಆಮೇಲೆ ಅದು ಅಲ್ಲೇ ಕಲ್ಲಾಗ್ಬಿಟ್ಟಿದೆ ಒಂದು, ಆಮೇಲೆ ಬೆಳೀತಾ ಇದೆ ಅಂತ ಹೇಳ್ತಾರೆ. ಅದು ಬೆಳೆದು ಒಂದೇ ವಿಗ್ರಹ ದೊಡ್ಡದಾಗಿದೆ. ಅದು ಇಲ್ಲಿ ಕಾಣಿಸ್ತಾ ಇಲ್ಲ, ಅದು ಯಾರೋ ಮಧ್ಯದಲ್ಲಿ ಬೇರೆ ಅಲಂಕಾರ ಮಾಡ್ತಿದ್ದಾರೆ. ಅದೇ ತೆಂಗಿನ ಗರಿಯಿಂದ ಅಲಂಕಾರ ಮಾಡ್ತಾಯಿದ್ರು, ಮಧ್ಯದಲ್ಲೇ ನಿಂತ್ಕೊಂಡ್ಬಿಟ್ಟಿದ್ರು, ಅದು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಅದು ಬೆಳೀತಾ ಇದೆ ಅಂತ ಈಗಲೂ ಒಂದು ಪ್ರತೀತಿ ಇದೆ. ಬಸವಣ್ಣ ವರ್ಷಕ್ಕೆ ಇಷ್ಟಿಷ್ಟು ಇಂಚು ಬೆಳೀತಾ ಇದೆ ಅಂತ. ಅವಾಗೇನಾಯಿತು, ಬೆಳೀತಾ ಇದೆಯಲ್ಲ ಇನ್ನೂ ಬೆಳ್ಕೊಂಡು ಹೋಗ್ಬಿಡುತ್ತೆ, ಅದೇನೋ ಬೆಳೆದ್ರೆ ಪ್ರಳಯ ಆಗ್ಬಿಡುತ್ತೆ ಅಂತ ಏನೇನೋ ಕಥೆಗಳಿದ್ದಾವೆ. ಹಂಗಾಗಿ ಅದರ ಮೇಲ್ಗಡೆ ಒಂದು ಹಾರೆನ ಹೊಡೆದಿದ್ದಾರಂತೆ. ಅದು ಹತ್ತಿರದಿಂದ ಹೋದಾಗಿದ್ರೆ ತೋರಿಸ್ತಿದ್ದೆ, ದೂರದಿಂದ ಕಾಣಲ್ಲ. ಅದರ ನತ್ತಿಗೂ ಎಲ್ಲೋ ಒಟ್ಟಿನಲ್ಲಿ ಹಾರೆ ಹೊಡೆದಿದ್ದಾರೆ ಅಂತ ಹೇಳ್ತಾರೆ. ಬೆಳಿಬಾರ್ದು ಅಂದ್ಬಿಟ್ಟು ನೋಡಿದೆ ಬಸವಣ್ಣ, ದೊಡ್ಡ ಬಸವಣ್ಣ. ಮತ್ತು
ಮತ್ತೆ ಅಲ್ಲೆಲ್ಲ ನೋಡಿಕೊಂಡು ಅದೇ ಹೇಳ್ದ್ನಲ್ಲ ಒಳಗಡೆ ಬಿಟ್ಟಿಲ್ಲ. ಆಮೇಲೆ ಫೋಟೋನ ತಗೋಬೇಡಿ ಅಂತಿದ್ರು. ಆದರೂ ಅವರವರ ಫೋಟೋಗಳು ಅಂದರೆ ಒಳಗಡೆ ದೂರ ಇತ್ತು. ನಾವು ಈಚೆನೇ ನಿಂತ್ಕೊಂಡು ನೋಡಿಕೊಂಡು ಹಾಗೆ ಸೆಲ್ಫಿಗಳು ಯಾರೋ ನನ್ನ ಹಿಂದೆನೇ ಒಬ್ಬ ಪಾಪುನ ಎತ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಎಷ್ಟೇ ಆದರೂ ಖುಷಿ ಅಲ್ವಾ ಮಕ್ಕಳಿಗೆಲ್ಲ ತೋರಿಸ್ಬೇಕು ಅಂತ. ಹಂಗಾಗಿ ಅದು ನೋಡಿಕೊಂಡು ಓಡಾಡಿಕೊಂಡು ಬಂದ್ವಿ. ಈ ಥರ ಬಸವಣ್ಣನ ಒಂದು ಪ್ರತೀತಿ ಇದೆ. ಅಂದರೆ ನನಗೆ ತಿಳಿದಿರೋ ಮಟ್ಟಿಗೆ ಅಷ್ಟು ಗೊತ್ತು. ಇನ್ನೂ ಏನೇನಿದೆ ಅನ್ನೋದು ನನಗೆ ಗೊತ್ತಿಲ್ಲ. ಅಂದರೆ ನಮ್ಮ ಅಜ್ಜಿ ಅವಾಗೆಲ್ಲ ಹೇಳ್ತಾ ಇದ್ದಿದ್ದು ಈ ಥರ ಅಂತ. ನಂತರ ನಾವು ಒಂದೊಂದು ಸಲ ಹೋಗ್ತಾ ಇದ್ವಿ. ಅಂದರೆ ತುಂಬ ದಿನ ಆಗಿತ್ತು ಹೋಗಿರಲಿಲ್ಲ. ಹೋಗೋಣ ಅನ್ಕೋತಿದ್ವಿ, ಹೋಗೋಕ್ಕೆ ಆಗ್ತಿರ್ಲಿಲ್ಲ. ವರ್ಷನೂ ನಡೆಯುತ್ತೆ ಇದು. ಕಾರ್ತಿಕ ಮಾಸದಲ್ಲಿ ಕಡೆಯ ವಾರ ಇದು ಒಂದು 3 ದಿನನೋ 4 ದಿನನೋ ನಡೆಯುತ್ತೆ ಕಡಲೆಕಾಯಿ ಪರಿಷೆ. ಆಮೇಲೆ ನೋಡಿ ಈ ಕಡೆ ಆಟ ಆಡೋದು, ಅದೇ ವೀಲ್ದು ಸುತ್ತುತ್ತಲ್ಲ ಅದು, ಇನ್ನೂ ಏನೇನೋ ತುಂಬ ಇದ್ದಾವೆ ಆಟ ಆಡೋದೆಲ್ಲ ಆಲ್ರೆಡಿ ರೆಡಿ ಮಾಡಿದ್ರು. ಅಂದರೆ ನಾವು ಒಳಗಡೆ ಎಲ್ಲ ಸುತ್ತಾಕೊಂಡು ಬರೋದಕ್ಕೆ ಕತ್ಲು ಮುಸ್ಸಂಜೆ ಆಗಿತ್ತು. ನೋಡಿ ಎಲ್ಲ ಲೈಟಿಂದ ಅಲಂಕಾರ ಮಾಡಿದ್ದಾರೆ. ಈ ಕಡೆ ಪಾರ್ಕಲ್ಲಿ ನಾನು ಹೇಳ್ದಂಗೆ ಈ ಕಡೆ ಆಟ ಆಡೋದು, ಈ ಕಡೆ ಪಾರ್ಕಲ್ಲಿ ಕಡಲೆಕಾಯಿ ಮಾರ್ತಾ ಇರೋ ಥರ ವ್ಯಾಪಾರ ಮಾಡ್ತಾ ಇರೋ ಥರ ಎಲ್ಲ ಗೊಂಬೆಗಳನ್ನ ಮಾಡಿ ಕಡಲೆಕಾಯಿನೂ ಸುರಿದು ನಿಜವಾದ ಕಡಲೆಕಾಯಿನ ಹಾಕಿ ಇಟ್ಟಿದ್ದಾರೆ ನೋಡಿ ಪಾರ್ಕ್ ಒಳಗಡೆ. ಅಂದರೆ ಈಚೆ ನಿಂತ್ಕೊಂಡು ನೋಡ್ಬೋದು. ಅದು ಕಂಬಿಗಳು ಬೇರೆ ಹಾಕ್ಬಿಟ್ಟಿದ್ದಾರೆ. ಸುಮ್ಮನೆ ನೋಡ್ಬೋದು ಅಷ್ಟೇ. ಹಂಗೂ ಯಾರೋ ನಮ್ಮ ಮಗಳು ಆ ಕಡೆ ಹೋಗಿ ಫೋಟೋ ತಕ್ಕೋ ಒಳಗಡೆಯಿಂದ ಅಂತಂದ್ಲು. ಅಂದರೆ ಆ ಕಡೆ ಹೋಗಕ್ಕೆ ಬಿಟ್ಟಿರಲಿಲ್ಲ ಜನನ. ಹಂಗೂ ಯಾರೋ ಆ ಕಂಬಿನ ದಾಟಿ ಹೋಗಿ ತಗೋತಾ ಇದ್ದಾರೆ ನೋಡಿ. ಅಯ್ಯೋ ಹೋಗ್ಲಿ ಬಿಡು ಇಲ್ಲಿಂದಾನೇ ತಗೋ ಏನು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಅಲ್ಲಿಂದಾನೇ ವೀಡಿಯೋ ಮಾಡ್ಕೊಂಡು ಆ ಕಡೆಗೆ ಹೋಗಲಿಲ್ಲ. ನೋಡಿ ಅಲ್ಲಲ್ಲೇ ಅಂದರೆ ಕಂಬಿ ಇದೆ, ಕಂಬಿನ ದಾಟಿ ಆ ಕಡೆ ಹೋಗಬೇಕು. ಮತ್ತು ನೋಡಿ ಕುರಿಗಳೆಲ್ಲ ಹುಲ್ ಮೇಯ್ತಾ ಇರೋದು, ಏನೇನೋ ಒಂಥರ ಹಳ್ಳಿ ವಾತಾವರಣನ ಸೃಷ್ಟಿ ಮಾಡಿದ್ದಾರೆ. ಮತ್ತು ಈ ಕಡೆ ಎಲ್ಲ ಆಟ ಆಡೋದಿದೆ ನೋಡಿ. ವೀಲ್ದು ಏನೇನೋ ತುಂಬ ಹಾಕಿದ್ದಾರೆ. ಇಲ್ಲಿ ಮತ್ತು ಇನ್ನೊಂದು ತಾವು ನೋಡಿದ್ವಿ 2-3 ಕಡೆ ಹಾಕಿದ್ದಾರೆ ಆಟ ಆಡೋದು. ಅವೆಲ್ಲ ನೋಡ್ಕೊಂಡು ಬರೋಷ್ಟರಲ್ಲೇ ನೋಡ್ತಾ ಇರ್ಬೋದು ನೀವು. ಮಂಜು ಕತ್ತಲೆ ಆಗಿತ್ತು, ಮುಸ್ಸಂಜೆ ಆಗಿತ್ತು. ಆಮೇಲೆ ಹಂಗೆ ನೋಡಿಕೊಂಡು ದೇವಸ್ಥಾನದ ಹತ್ರ ಬಂದು ಅಲ್ಲಿ ಚಪ್ಪಲಿ ಹಾಕ್ಕೊಂಡು ಆ ಚಪ್ಪಲಿ ಹತ್ರನೂ ರಶ್ಶು ತುಂಬ ಜನ ಇದ್ದರು. ಆದರೆ ಇನ್ನೇನು ಮಾಡೋಕ್ಕಾಗುತ್ತೆ, ಅದು ಎಲ್ಲೆಲ್ಲೋ ಬಿಡೋಕ್ಕಾಗಲ್ಲ ಅಂದ್ಬಿಟ್ಟು ಚಪ್ಪಲಿ ಸ್ಟ್ಯಾಂಡಲ್ಲೇ ಬಿಟ್ಟಿದ್ವಿ. ಮತ್ತು ಅಲ್ಲಿ ಹಾಕ್ಕೊಂಡು ಮತ್ತು ಇನ್ನೊಂದು ಏನಪ್ಪ ಅಂದರೆ ಒಂದು ಇವಾಗ ಇಲ್ಲಿ ಇದರಲ್ಲೆಲ್ಲ ಪರವಾಗಿಲ್ಲ, ಒಂದು ಟಾಯ್ಲೆಟ್ಟು ಅಂದರೆ ತಾತ್ಕಾಲಿಕವಾದ ಟಾಯ್ಲೆಟ್ ಮಾಡಿದ್ದಾರೆ. ಆದರೆ ಅಲ್ಲಲ್ಲಿ ಮಾಡಿದ್ದಾರೆ. ಅದು ಒಂದು ಹುಡುಕೊಂಡು ಹೋದ್ವಿ. ಅದು ಬಂದುಬಿಟ್ಟು ಅಲ್ಲಿ ಕಡಲೆಪುರಿ ಅದು ಇದು ಮಾರ್ತಿದ್ದಾರೆ. ಅವ್ರಿಗೆ ಅದು ಅಲ್ಲಿ ಇಕ್ಕಿರೋದ್ರಿಂದ ಏನಾಗೈತೆ, ಅಲ್ಲಿ ನೀರು ಹಾಕಿದ್ರೆ ಕೆಳಗಡೆ ಬರುತ್ತೆ ಅಂದ್ಬಿಟ್ಟು ಅದನ್ನ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಾವು ಅಲ್ಲಿ ಬೋರ್ಡೆಲ್ಲ ಹಾಕಿರೋದು ನೋಡ್ಕೊಂಡು ಹೋದರೆ ಯಾರೋ ಹೋಗೋಕೆ ಹಂಗಂದ್ಬಿಟ್ರು. ಅವ್ರು ಕಡಲೆಪುರಿ ಮಾಡೋರು ಅದ್ರ ಪಕ್ಕದಲ್ಲೇ ಇಟ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಿ ತೊಳೆದ್ರೆ ನೀರು ಹಾಕಿದ್ರೆ ಈ ಕೆಳಗಡೆಗೆ ಬರುತ್ತೆ, ಹಂಗಾಗಿ ಹೋಗಬೇಡಿ ಅಂತ ಅಂದ್ಬಿಟ್ರ. ಮತ್ತೆ ಅಷ್ಟೊಂದು ರಶ್ಶಲ್ಲಿ ಹುಡುಕೊಂಡು ಹೋದ್ವಿ. ಮತ್ತೆ ಅಂದರೆ ನನ್ನ ಮಗಳು ಅಲ್ಲೇ ಕ್ಯಾಂಪ್ ಹಾಕ್ತಾಯಿದ್ರಂತೆ, ಎಲ್ಲೋ ಅಲ್ಲಿ ಟಾಯ್ಲೆಟ್ ಇರೋದು ಗೊತ್ತಿತ್ತು ಅವಳಿಗೆ. ಮತ್ತೆ ಅಲ್ಲಿ ಹುಡುಕೊಂಡು ಹೋದ್ವಿ. ಅಲ್ಲಿ ನೋಡಿದ್ರೆ ತುಂಬ ರಶ್ಶು. ಅಲ್ಲಿರೋದು ಒಂದು 2-3 ಟಾಯ್ಲೆಟು ಅಲ್ಲಿ ಪೇ ಮಾಡೋವಂಥದ್ದು. ಆದರೂ ಹೋದ್ವಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹುಡುಕೊಂಡು ಹೋಗಿ ಅಲ್ಲಿ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಆಮೇಲೆ ಬರೋ ಅಷ್ಟರಲ್ಲಿ ನೋಡಿ ಕತ್ಲಾಗಿ ಎಲ್ಲ ಲೈಟ್ ಅಲಂಕಾರ ಎಲ್ಲ ಮಾಡಿದರು. ಮತ್ತು ವೀಲು ಅದು ಇದು ಎಲ್ಲ ಲೈಟ್ ಅಲಂಕಾರದಿಂದ ಮಿಣ ಅಂತ ಮಿಂಚುತ್ತಾ ಇತ್ತು ನೋಡಿ. ನಾವು ಟಾಯ್ಲೆಟ್ಗೆ ಹೋಗಿ ಈಚೆ ಬರೋ ಅಷ್ಟರಲ್ಲಿ ಅಂದರೆ ಕತ್ಲಾಗಿತ್ತು ಸ್ವಲ್ಪ. ಅಲ್ಲೇ ನೋಡಿ ಎಲ್ಲಿ ನೋಡಿದ್ರು ಜನನೋ ಜಾತ್ರೆನೋ, ಜನ ಮರಳೋ ಜಾತ್ರೆ ಮರಳೋ ಅಂತಾರಲ್ಲ ಹಾಗೆ ತುಂಬ ಜನ ಇದ್ದಾರೆ ನೋಡಿ. ಆಮೇಲೆ ಅಲ್ಲೆಲ್ಲ ನೋಡ್ಕೊಂಡು ಇನ್ನೂ ಎಷ್ಟೆಷ್ಟು ದೂರ ಹೋದರೂ ಜನ ಜಾತ್ರೆ. ಆಮೇಲೆ ಬೇಡಪ್ಪ ಸಾಕು ಹೊರಟ್ಬಿಡೋಣ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಹೊರಟ್ಬಿಟ್ವಿ, ಮುಂದೆ ಹೋಗಲಿಲ್ಲ. ಮತ್ತು ನೋಡಿ ಅದು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರು ಆಟ ಆಡೋದು. ನಾವು ಆಲ್ರೆಡಿ ಇಲ್ಲಿ ನಮ್ಮ ಚಿಕ್ಕಮ್ಮನ ಮನೆ ಹತ್ರನೇ ಹೋಗ್ಬಿಟ್ಟು ಒಂದ್ಸಲ ಹತ್ಬಿಟ್ಟು ತಲೆ ಸುತ್ತು ನಮ್ಗೆ ಆಡೋಕ್ಕೆ ಆಗಲಿಲ್ಲ. ಹಂಗಾಗಿ ಬೇಡ ಅದೆಲ್ಲ ಆಟ ಆಡೋದು, ನಮ್ಗೆ ಆಗೋದು ಇಲ್ಲ ಅಂದ್ಬಿಟ್ಟು ನೋಡಿಕೊಂಡು ಹಂಗೆ ರಿಟರ್ನ್ ಹೊರಟ್ವಿ. ರಿಟರ್ನ್ ಹೊರಡೋಣ ಅಂದ್ರೂ ರಶ್ಶಲ್ಲಿ ತುಂಬ ರಶ್ಶು. ನೀವು ನೋಡ್ತಾ ಇರ್ಬೋದು ಎಲ್ಲೆಲ್ಲೂ ಜನ. ಆಮೇಲೆ ತಿಂಡಿ ತಿನ್ನೋರು, ವ್ಯಾಪಾರ ಮಾಡೋರು ಪ್ರತಿಯೊಬ್ಬರಿಗೂ ಇದ್ದಾರೆ. ಆಮೇಲೆ ಎಷ್ಟು ಜನ ಏನು ಕಳ್ಕೊಂಡ್ರೋ ಏನಾಯಿತು. ಆಮೇಲೆ ಕಡಲೆಕಾಯಿನೂ ಸುದ ಮೋಸ ಮಾಡಿಬಿಟ್ರು. ₹50 2 ಸೇರು. ಆ ಸೇರು ನೋಡಿದ್ರೆ ದೊಡ್ಡದಿತ್ತು. ನಾವು ನೋಡಿದ್ರೆ ₹50 2 ಸೇರು ಪರವಾಗಿಲ್ವಲ್ಲ, ಅದೆಲ್ಲಲ್ಲಿ 1 ಸೇರು ಅಂತಂದ್ರು ₹50. ನಾವು 2 ಸೇರಲ್ವ ₹50 ಅಂತ ತಗೊಂಡ್ವಿ. ನಮ್ಮ ಚಿಕ್ಕಮ್ಮನಿಗೆ 2 ಸೇರು, ನಾವು 2 ಸೇರು. ನೋಡಿದ್ರೆ ಮನೆಗೆ ಬಂದು ನಾನು ಸುಮ್ಮನೆ ನೋಡ್ತೀನಿ ಇಷ್ಟೇ ಇಷ್ಟಿದೆ. ಅಂದರೆ ಅವರು ಅದು ಸೇರಿಗೆ ಒಳಗಡೆ
ಒಳಗಡೆ ಹುಣಸೆಹಣ್ಣು ಏನಾದರೂ ಹಾಕಿದ್ರೇನೋ ಅಂತ ನನಗನ್ಸುತ್ತೆ. ಯಾಕೆಂದರೆ ನಮಗೆ ನೋಡೋಕ್ಕೆ ಅದು ದೊಡ್ಡ ಸೇರು ಥರ ಕಾಣಿಸುತ್ತೆ. ಒಳಗಡೆ ಏನೋ ಇರಲ್ಲ, ಮೇಲೆ ತುಂಬಿಟ್ಟಿರ್ತಾರೆ. ನಮಗೆ ಅದ್ರ ಅರ್ಧನೇ ಬರೋದು. ₹50ಗೆ ಅಂದರೆ ಇವಾಗ ಒಂದು ಸೇರು ₹30 ₹50ಗೆ 2 ಸೇರು ಅಂದರೆ ಅಲ್ಲಿ ಬರೋದೇ ಒಂದು ಸೇರು ₹50 ಬಿತ್ತು ಅಲ್ಲಿಗೆ. ನೋಡಿ, ನ್ಯಾಯವಾಗಿ ಮಾಡೋರ್ದೇ ಒಂದು ಆದರೆ, ಈ ಥರ ಮೋಸ ಮಾಡೋರ್ದೇ ಇನ್ನೊಂದು. ಅದು ನಾನು ಮನೆಗೆ ಬಂದಮೇಲೆ ಚೆಕ್ ಮಾಡಿದೆ ಅದು ಎಷ್ಟಿದೆ ಅಂತ. ಆವಾಗ ಗೊತ್ತಾಯಿತು. ಇಷ್ಟಿತ್ತು. ಅದು ಆ್ಯಕ್ಚುಲಿ ನಾನು ಹೇಳ್ದಂಗೆ 2 ಸೇರಿದು ಸೇರಿ 1 ಸೇರಿತ್ತು ಅನ್ಕೋತೀನಿ. ಆಮೇಲೆ ಅಲ್ಲೇ ಒಂದು ಪಾಪ್ 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 ಏನು ಪಾಪ್ ಪಾಪಡ್ ತಗೊಂಡು, ಮಸಾಲ ಪಾಪಡ್ ತಗೊಂಡು ತಿನ್ಕೊಂಡು ಎಲ್ರೂ. ಆಮೇಲೆ ಅಲ್ಲಿಂದ ಕಡಲೆಪುರಿ ತಗೊಂಡು ಹಾಗೆ ಎಲ್ಲರೂ ಸ್ವಲ್ಪ ಬಂದಿದ್ದೀವಲ್ಲ, ಒಂಚೂರು ಹಂಗೆ ಏನಾದ್ರು ತಿನ್ಕೊಂಡು ಹೋಗೋಣ ಅಂದರೆ ಈಗೆಲ್ಲ ರೇಟ್ ಜಾಸ್ತಿ, ಕಾಸ್ಟ್ಲಿ ಕಾಸ್ಟ್ಲಿ ಕಾಸ್ಟ್ಲಿ. ಏನಾದರೂ ತಗೊಳ್ಳಿ, ಎರಡು ಬಜ್ಜಿಗೆ ₹50 ಮಾಡಿದ್ದಾರೆ, ಒಂದು ಪಾಪಡ್ ₹50. ಏನು ತಿನ್ನೋಕ್ಕೆ ಕಷ್ಟ ಇದೆ. ಇನ್ನೇನು ಮಾಡೋಕ್ಕಾಗಲ್ಲ. ಹೋಗಿದ್ವಲ್ಲ, ಒಂದು ಎಂಜಾಯ್ ಮಾಡಬೇಕಲ್ಲ ಅಂತ ತಿನ್ಬೇಕು, ಅಷ್ಟು ಬಿಟ್ಟರೆ ಹೊಟ್ಟೆ ತುಂಬಲ್ಲ. ಆಮೇಲೆ ದುಡ್ಡು ವೇಸ್ಟ್ ಆಗುತ್ತೆ. ಓಕೆನಾ. ಆದರೆ ಖುಷಿಯಾಗಿ ಏನೋ ಎಂಜಾಯ್ ಮಾಡಬೇಕು ಅಂದ್ಬಿಟ್ಟು ತಿನ್ಕೊಂಬರ್ಬೇಕು. ಪದೇ ಪದೇ ಬರ್ತೀವ ಅನ್ನೋದಕ್ಕೋಸ್ಕರ ತಿನ್ಕೊಂಡು ಓಡಾಡ್ಕೊಂಡು ಬರ್ಬೇಕು ಅಷ್ಟೇ ಹೊರ್ತು ಇನ್ನೇನು ಮಾಡೋಕ್ಕಾಗಲ್ಲ. ಕಾಸ್ಟ್ಲಿ ಅಂದ್ಬಿಟ್ಟು ತಿನ್ನೋದೇ ಬಿಡೋಕ್ಕೂ ಆಗಲ್ವಲ್ಲ. ಹಾಗಾಗಿ ನಾವು ತಿನ್ಕೊಂಡು ಕಡಲೆಪುರಿ ತಕ್ಕೊಂಡು ಹಂಗೆ ಕಡಲೆಕಾಯಿ ತಕ್ಕೊಂಡು ಆಮೇಲೆ ಬಂದ್ವಿ. ಹಂಗೆ ಎಷ್ಟೊತ್ತು ನೋಡಿ ಕತ್ಲಾಗಿ ಎಲ್ಲ ಆಲ್ರೆಡಿ ಅದೆಲ್ಲ ಆಟ ಆಡಿಸ್ತಾಯಿದ್ರು. ಹೋಗೋಣ ಅಂತಂದರು. ಅಯ್ಯೋ ಬೇಡಪ್ಪ, ಈ ರಶಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ಕುಂತ್ಕೊಂಡು ಬರೋಕ್ಕಾಗಲ್ಲ, ಹೊರಟ್ಬಿಡೋಣ. ಮತ್ತೆ ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು. ಯಾವ ದೇವಸ್ಥಾನಪ್ಪ ಅಂದರೆ ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗೋಣ, ಅಲ್ಲೇ ಸ್ವಲ್ಪ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಆ ಕಡೆ ನೋಡು ಜನ ಜನ ಜನ. ಆಮೇಲೆ ಏನು ಮಾಡಿದ್ವಿ, ಮ್ಯಾಪ್ ಹಾಕ್ಕೊಂಡು ಹೋಗೋಣ. ಇನ್ನು ಹೀಗೆ ಹೋದರೆ ಎಲ್ಲಿಗೆ ಹೋಗೋಕ್ಕಾಗಲ್ಲ, ಮ್ಯಾಪ್ ಹಾಕ್ಕೊಂಡು ಹೋಗೋಣ ಅಂತ ಮ್ಯಾಪ್ ಹಾಕಿದ್ಮೇಲೆ ಗೊತ್ತಾಯಿತು ಅಲ್ಲಿಂದ ಒಂದು 15 ನಿಮಿಷ ವಾಕೇಬಲ್ ಇದೆ ಅಂತ. ಆಮೇಲೆ ಮ್ಯಾಪ್ ಹಾಕ್ಕೊಂಡೇ ನಡ್ಕೊಂಡೇ ಹೋದ್ವಿ. ಆಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಮತ್ತೆ ನಮ್ಮ ಚಿಕ್ಕಪ್ಪ ಬೇರೆ ಬಂದಿದ್ರಾ, ಅವ್ರು ನಮ್ಗೆ ಸಿಕ್ಕಲಿಲ್ಲ. ಫೋನ್ ಮಾಡಿದ್ರೆ ಬಂದಿದ್ದೀನಿ ಅಂದರು. ನೋಡಿದ್ರೆ ದೇವಸ್ಥಾನದ ಹತ್ರ ಇದ್ದೀನಿ. ನಾವು ದೇವಸ್ಥಾನ ಮುಗಿಸ್ಕೊಂಡು ಬಂದುಬಿಟ್ಟಿದ್ವಿ. ಮತ್ತು ಬಾ ಅಂತಂದರೆ ಚಪ್ಪಲಿ ಬಿಟ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಆಮೇಲೆ ಚಪ್ಪಲಿ ₹350 ಚಪ್ಪಲಿ ಬಿಟ್ಟು ಬಂದಿದ್ದೀನಿ. ಮತ್ತೆ ವಾಪಸ್ ಹೋಗಿದ್ದಾರೆ. ನಾವು ಈ ಕಡೆ ಬಾ ಅಂತಂದರೆ ಅವ್ರು ಆ ಕಡೆ ಹೊರಟೋಗಿದ್ದಾರೆ ಚಪ್ಪಲಿ ಹಾಕ್ಕೊಂಡು. ಮತ್ತೆ ಅಯ್ಯೋ ಹೋಗ್ಲಿ ಬಿಡು, ನೀವು ಹಂಗೆ ಬನ್ನಿ, ನಾವು ಹಿಂಗೆ ಬರ್ತೀವಿ ಅಂದ್ಬಿಟ್ಟು ಮತ್ತೆ ಇನ್ನು ಅಷ್ಟೊಂದು ಜನಗಳ ಮಧ್ಯೆ ಹುಡ್ಕೋಕ್ಕಾಗಲ್ಲ ಅಂದ್ಬಿಟ್ಟಿದೆ. ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹೋಗೋಣ ಅಂದ್ಬಿಟ್ಟಿದೆ. ಹೊರಟ್ವಿ ನಾವು. ನಾವು ಹೇಳ್ದಂಗೆ ಮ್ಯಾಪ್ ಹಾಕ್ಕೊಂಬಿಟ್ಟು ಅಲ್ಲಲ್ಲೇ ಜನಗಳು ಯಾವ ಕಡೆಯಿಂದನೂ ಜನ. ಸುತ್ತ ನೀವು ಎಲ್ಲಿ ರೋಡ್ ನೋಡಿ ಎಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ. ಈಗ ವೆಹಿಕಲ್ಸ್ ಅಂತೂ ಓಡಾಡೋಕ್ಕೆ ಆಗಲ್ಲ. ಎಲ್ಲ ಕಡೆನೂ ಓಡಾಡೋದಷ್ಟೇ ಜನ. ತಿಂಡಿಗಳು ಮಾರೋದು, ಬಲೂನ್ಸು, ಆಟಕ್ಕೆ ಸಾಮಾನು ಇವೇ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಎಲ್ಲ ಕಡೆನೂ ನೋಡಿ, ನೋಡ್ತಾ ಇರ್ಬೋದು ಎಷ್ಟು ಜನ ಕಾಣಿಸ್ತಾ ಇದ್ದಾರೆ, ಎಷ್ಟು ಜನ ಬರ್ತಿದ್ದಾರೆ ಹೋಗ್ತಿದ್ದಾರೆ ಅಂತ. ಹಂಗೆ ನೋಡಿಕೊಂಡು ಆಮೇಲೆ ಮಾತಾಡ್ಕೊಂಡೆ ಹೋಗೋಣ ಅಂದ್ಬಿಟ್ಟು ಅದು ಮ್ಯಾಪ್ ಹಾಕ್ಕೊಂಡು ಬಂಡೆ ಮಕ್ಕಳಮ್ಮ ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಅಲ್ಲಿ ಎಲ್ಲೂ ಒಂದು ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ. ಕಾಳಿ ವೀರಭದ್ರ ಸ್ವಾಮಿನ ಏನೋ ಇದೆ. ಅಂದರೆ ಅದು ಹಳೇ ದೇವಸ್ಥಾನ. ನಾವು ನಮಗೆ ಮದುವೆ ಆದ ವರ್ಷದಿಂದನೂ ಹೋಗಿದ್ದೀವಿ. ಆವಾಗ ಬಂಡೆ ಮಕ್ಕಳಮ್ಮ ದೇವಸ್ಥಾನ ಇರಲಿಲ್ಲ. ನಾವು ಮದುವೆ ಆದ ಹೊಸ್ತ್ರಲ್ಲಿ ಹೋದಾಗ ಆ ದೇವಸ್ಥಾನ ಇರಲಿಲ್ಲ. ಆಮೇಲೆ ಆ ದೇವಸ್ಥಾನ ಆಗಿರೋದು, ಬಂಡೆ ಮಕ್ಕಳಮ್ಮ ದೇವಸ್ಥಾನ ಆಮೇಲೆ ಆಗಿರೋದು. ಅದಕ್ಕೆ ಮುಂಚೆ ನಾವು ಹೋದಾಗ ಇರಲಿಲ್ಲ ಅದು, ನಮ್ಮ ಮದುವೆ ಆದ ಹೊಸ್ತ್ರಲ್ಲಿ, ಅಂದರೆ 20 ವರ್ಷದ ಹಿಂದೆ. ಆಮೇಲೆ ಇವಾಗ ಅದು ಬಂಡೆ ಮಕ್ಕಳಮ್ಮ ಅಂದರೆ ತುಂಬ ಫೇಮಸ್ ಆಗಿದೆ ಇವಾಗ ದೇವಸ್ಥಾನ ಅಂತೂ. ತುಂಬ ಚೆನ್ನಾಗೂ ಮಾಡಿದ್ದಾರೆ. ಯಾವ ಕಡೆಯಿಂದನೂ ತುಂಬ ಜನ ಬರ್ತಾರೆ. ಒಳಗಡೆನೂ ಅಷ್ಟೇ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಇದು ವಾಕೇಬಲ್ ಮಾಡ್ಕೊಂಡು ಹೋಗ್ತಾ ಇದ್ವಿ, ಮ್ಯಾಪ್ ಹಿಡ್ಕೊಂಡು ಹುಡುಕೊಂಡು ಹೋದ್ವಿ. ಒಟ್ಟಲ್ಲಿ ಗೊತ್ತಾಯಿತು ರೂಟ್ ಅಲ್ಲಿಂದ ಅಲ್ಲಿಗೆ. ಅಂದರೆ ಬಸ್ಸಲ್ಲಿ ಹೋಗಿದ್ರೆ ಒಂದು ಸ್ಟಾಪ್ ಇತ್ತು. ಆದರೆ ಅದೇ ಇನ್ನೂ ಆ ಜನಗಳ ರಶ್ಶಲ್ಲಿ ಮತ್ತೆ ಬಸ್ ಸ್ಟ್ಯಾಂಡಲ್ಲಿ ಹುಡುಕೊಂಡು ಹೋಗೋದು ಬೇಡ ಅಂದ್ಬಿಟ್ಟಿದ್ದೇನೆ ವಾಕೇಬಲ್ ಮಾಡಿಕೊಂಡೇ ಹೋದೋ. ಪರವಾಗಿಲ್ಲ, ದೇವಸ್ಥಾನದ ಹತ್ರ ಹಂಗಾಡಿ ಒಂದು 15 ನಿಮಿಷದಲ್ಲಿ ನಡ್ಕೊಂಡು ಬಂದು ಹೇಳಿದ್ನಲ್ಲ, ಅಲ್ಲಿಂದ ಫಸ್ಟು ಇದಕ್ಕೆ ಹೋಗ್ಬಿಡೋಣ. ಆಮೇಲೆ ಬಾಗ್ಲು ಹಾಕ್ಬಿಟ್ರೆ ಏನು ಮಾಡೋದು, ಇವತ್ತು ಸಂಡೇ ಅಂದ್ಬಿಟ್ಟು ವೀರಭದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದು. ಬಂಡೆ ಮಕ್ಕಳಮ್ಮ ದೇವಸ್ಥಾನ ಎದುರುಗಡೆನೇ ಇದೆ. ನಾನು ಹೇಳಿದ್ನಲ್ಲ, ಇದು ಹಳೆಯ ದೇವಸ್ಥಾನ. ಇದು ಆವಾಗಿಂದನೂ ಇದೆ. ಬಂಡೆ ಮಕ್ಕಳಮ್ಮ ದೇವಸ್ಥಾನ ಆಮೇಲೆ ಕಟ್ಟಿದ್ದು. ನಾವು ನೋಡಿದ ಮಟ್ಟಿಗೆ ಇದು 20 ವರ್ಷದ ಹಿಂದೆ ಈ ದೇವಸ್ಥಾನಕ್ಕೆ ಬಂದಾಗ ಆ ದೇವಸ್ಥಾನ ಇರಲಿಲ್ಲ.
ಇವಾಗ ಅದು ದೇವಸ್ಥಾನ ಫೇಮಸ್ ಆಗೋಯ್ತು. ಹಂಗಾಗಿ ಇಲ್ಲಿ ಮುಗಿಸ್ಕೊಂಡು ಇಲ್ಲೂ ಫೋಟೋ ತೆಗಿಬಾರ್ದು ಅಂದರು. ಅಯ್ಯೋ ನಾವೇನು ಫೋಟೋ ನಮ್ಮ ಫೋಟೋ ಸೆಲ್ಫಿ ತಗೊಳಕ್ಕೆ ಹೋದ್ರೂ ಬಿಡಲಿಲ್ಲ. ಅಯ್ಯೋ ಹೋಗ್ಲಿ ಬಿಡು ಬೇಡ, ಯಾವ ಫೋಟೋನು ಬೇಡ ಬೇಡ ಅಂದ್ಬಿಟ್ಟು ಬಂದ್ವಿ. ಇದೇ ಬಂಡೆ ಮಾಕಾಳಮ್ಮ ದೇವಸ್ಥಾನ. ಅದು ಈ ಕಡೆ ಆ ಕಡೆಯಿಂದ ಹೋಗ್ಬೇಕು. ಈ ಕಡೆ ಮಾಮೂಲಿ ಎಂಟ್ರೆನ್ಸ್ ಇಲ್ಲ, ಆ ಕಡೆಯಿಂದ ಹೋಗ್ಬೇಕು. ಆಮೇಲೆ ಆ ಕಡೆಯಿಂದನೇ ಹೋದ್ವಿ. ಅಲ್ಲೂ ಫೋಟೋ ತೆಗಿಯಕ್ಕೆ ಬಿಡ್ತಾರೋ ಇಲ್ವೋ, ಆಮೇಲೆ ಫೋನ್ ಗೀನ್ ಕಿತ್ಕೊಂಡ್ಬಿಟ್ರೆ ಅಂತ ಭಯ ಅಲ್ವಾ, ಹಂಗೆ ನೋಡಿಕೊಂಡು ಬಂದ್ವಿ. ಆಮೇಲೆ ಸದ್ಯ ಜನ ಇರಲಿಲ್ಲ, ರಶ್ ಇರಲಿಲ್ಲ. ಆಮೇಲೆ ಅಲ್ಲಿಂದ ಕೈ ಮುಕ್ಕೊಂಡು ಅಮ್ಮನಿಗೆ ಚೆನ್ನಾಗಿ ಅಲಂಕಾರ ಮಾಡಿದರು. ಮತ್ತು ಅಲ್ಲೆಲ್ಲ ಕೈ ಮುಕ್ಕೊಂಡು ಆಮೇಲೆ ಜನ ರಶ್ ಇರಲಿಲ್ಲ ನೋಡಿ, ತುಂಬ ಕಡಿಮೆ ಇದ್ದರು, ಅಷ್ಟೇನಿರಲಿಲ್ಲ. ಆಮೇಲೆ ಎಲ್ಲ ವಿಗ್ರಹಗಳು, ತುಂಬಾ ವಿಗ್ರಹಗಳಿದೆ. ಆಮೇಲೆ ಮಾರಮ್ಮನಿಗೆ ಮೊಸರು ಹಾಕೋದು ನೋಡಿ, ಇದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಟ್ಟಿದ್ದಾರೆ ವಿಗ್ರಹಗಳಿಗೆ. ಒಂಥರ ನೋಡೋಕ್ಕೆ ತುಂಬಾ ಖುಷಿಯಾಗುತ್ತೆ. ಮತ್ತು ಅಲ್ಲೇ ಫಿಶ್ದು ಇದು ಇಟ್ಟಿದ್ದಾರೆ ನೋಡಿ, 2-3 ಇತ್ತು. ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡೋಕ್ಕೆ 2 ಕಣ್ಣು ಸಾಲದು, ಆ ಥರ ದೊಡ್ಡ ದೊಡ್ಡ ಫಿಶ್ ಅಕ್ವೇರಿಯಂ ಇಟ್ಟಿದ್ರು. ಅಲ್ಲೆಲ್ಲ ನೋಡಿಕೊಂಡು, ಮತ್ತು ಇಲ್ಲೂ ಅಷ್ಟೇ ಬನ್ನಿ ಮಾಕಾಳಮ್ಮ, ಬಂಡಿ ಮಾಕಾಳಮ್ಮ ಯಾವ್ಯಾವುದೋ. ಆಮೇಲೆ ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಅಮಾವಾಸ್ಯೆ ಹುಣ್ಣಿಮೆಲಿ ತಡೆ ಹೊಡಿತಾರೆ. ಅಂದರೆ ಇವತ್ತು ಹೊಡಿತಾಯಿದ್ರು, ಮಾಮೂಲಿ ದಿನವೂ ಭಾನುವಾರ ಎಲ್ಲ ಹೊಡಿತಾರೆ ಅನಿಸುತ್ತೆ. ಆಮೇಲೆ ನಾವೇನು ಇದು ಮಾಡಲಿಲ್ಲ, ಭಾನುವಾರ ಅಮಾವಾಸ್ಯೆ ಹುಣ್ಣಿಮೆಲಿ ಹೊಡೆಯೋದು ಗೊತ್ತು. ಆಮೇಲೆ ಮತ್ತೆ ಏನು ಜನ ಜಾಸ್ತಿ ಇರಲಿಲ್ಲ, ಆಮೇಲೆ ಹೊಡೆಸ್ತಾಯಿದ್ರು. ನಾವು ಕೈ ಮುಕ್ಕೊಂಡು ಅಲ್ಲೆಲ್ಲ ಆಮೇಲೆ ಬಂದ್ವಿ ಈಚೆಗೆ. ಮತ್ತು ಚೆನ್ನಾಗಿ ದರ್ಶನ ಆಯಿತು. ಚೆನ್ನಾಗಿ ದರ್ಶನ ಮಾಡಿಕೊಂಡು ಬಂದು ಅಲ್ಲೆಲ್ಲ ಕೈ ಮುಕ್ಕೊಂಡು ಒಂದು 5 ನಿಮಿಷ ಕೂತಿದ್ದು. ಆಮೇಲೆ ಪ್ರಸಾದ ಕೊಡ್ತಾಯಿದ್ರು, ತಗೊಂಡ್ವಿ. ಆದರೆ ಪ್ರಸಾದ ಸ್ವಲ್ಪನೇ ಕೊಟ್ಟಿದ್ದು, ಯಾಕೆಂದರೆ ಯಾರೋ ಕೇಳೋದಕ್ಕೆ ಇನ್ನೂ 10 ಗಂಟೆವರೆಗೂ ಬರ್ತಾರೆ ಜನ, ಅವ್ರಿಗೆಲ್ಲ ಕೊಡೋದು ಬೇಡವಾ, ಇಷ್ಟೇ ಇರೋದು ಅಂತ ಹೇಳಿದ್ರು. ಹೋಗ್ಲಿ, ಏನೋ ದೇವ್ರ ಪ್ರಸಾದ ಅಲ್ವಾ, ಹಾಗೆ ತಿನ್ಕೊಂಡು ಮತ್ತು ಹೋಗಿ ಅಲ್ಲೆಲ್ಲ ಸೆಲ್ಫಿ ಫೋಟೋ ತಕ್ಕೊಂಡು ಮತ್ತು ನಾವು ಒಂದು ಸಲ ಯಾವಾಗಲೋ ಬಂದಾಗ ಅಲ್ಲಿ ಮೇಲೆ ಹೋಗ್ಬೇಕಾದ್ರೆ ಹಾವು ನೋಡಿದ್ವಿ. ಎಷ್ಟು ದಪ್ಪ ಇತ್ತು ಅಂದರೆ ಅದು ನೋಡೋಕ್ಕೆ ಹೇಳೋಕ್ಕೆ ಆಗಲ್ಲ. ನಾವು ಕೂತಿದ್ರೆ ಪಕ್ಕದಲ್ಲೇ ಹೋಗಿತ್ತು. ಅದು ನೆನಪಿಸ್ಕೊಂಡು ನಮ್ಮ ಚಿಕ್ಕಮ್ಮಂಗೆ ಹೇಳಿದೆ, ಹೌದು ಎಷ್ಟು ದಪ್ಪ ಇತ್ತಲ್ವ ಅದು. ಅದು ಹತ್ರದಿಂದ ನೋಡಿದ್ವಿ. ಅಂದರೆ ಅವು ದೇವಸ್ಥಾನದ ಮಹಿಮೆನೇ ಅಂತಲೇ ಹೇಳ್ಬೋದು. ಆ ಥರ ನೋಡಿದ್ದು ನೆನಪಾಯಿತು. ನೋಡಿದೆ ಬಂಡೆ ಮಾಕಾಳಮ್ಮ ದೇವಸ್ಥಾನ. ಆಮೇಲೆ ಎಲ್ಲ ಸೆಲ್ಫಿ ಎಲ್ಲ ತಗೊಂಡು ಓಡಾಡಿಕೊಂಡು ಮತ್ತೆ ಬಂದ್ವಿ. ಅಲ್ಲಿ ಬಸ್ ಸ್ಟಾಪ್ ಹತ್ರ ಇರಲಿಲ್ಲ, ಅದು ಯಾರನ್ನೋ ಕೇಳಿಕೊಂಡು ಬಸ್ ಸ್ಟಾಪ್ ಎಲ್ಲಿದೆ ಅಂದ್ಬಿಟ್ಟು ಒಂದಷ್ಟು ದೂರ ನಡಿಬೇಕಿತ್ತು ಬಸ್ಗೆ. ಮತ್ತು ಇನ್ನೇನು ಮಾಡೋಕ್ಕಾಗಲ್ವಲ್ಲ, ಹಾಗೂ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ವಿ. ಅವರೆಲ್ಲ ದೂರ ಇದ್ದೀನಿ ಅಂದರು, ಆಟೋದ ಬರ್ತಾರೇನೋ ಅಂತ. ಮತ್ತು ಆಮೇಲೆ ಬಸ್ ಸಿಕ್ತು. ಬಸ್ಸಲ್ಲಿ ಬಂದು ಮೆಜೆಸ್ಟಿಕ್ ನೋಡಿ ಎಷ್ಟು ಜನ, ಇಲ್ಲೂ ಜನ 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 ಜನ. ಮತ್ತು ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ನಮ್ಮ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಸ್ ಸಿಕ್ತು, ಬಸ್ ಹತ್ಕೊಂಡು ಮನೆಗೆ ಬಂದ್ವಿ. ಈ ರೀತಿ ಇವತ್ತು ಭಾನುವಾರದ ಲಾಗ್ ಆಯಿತು ಫ್ರೆಂಡ್ಸ್. ದೇವರ ದರ್ಶನ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಕಡಲೆಕಾಯಿ ಪರಿಷೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.